ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿಸಿ 0128 ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ. ಸ್ಥಳ ಶ್ರೀ ಶಿವಶಂಕರ ಸ್ವಾಮಿ ಸ.ಪ.ಪು. ಕಾಲೇಜ್ ಸಭಾಂಗಣ. ದಿನಾಂಕ 25/7/2025 ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ನಡೆಯಿತು. ಪ್ರಾರ್ಥನೆ ಕಾಲೇಜು ವಿದ್ಯಾರ್ಥಿಗಳಿಂದ. ಸ್ವಾಗತ ಶ್ರೀಮತಿ ಮಂಜುಳಾ ಉಪನ್ಯಾಸಕರು. ನಿರೂಪಣೆ PM ಈಶ್ವರಯ್ಯ ಮಾಡಿದರು. ಪ್ರಾಸ್ತಾವಿಕ ನುಡಿಯನ್ನ ಕೋಟೆಪ್ಪ ಅವರು ನೆರವೇರಿಸಿದರು. ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಸ್ವರೂಪಿ ಜಗದ್ಗುರು ಸೋಮಶಂಕರ ಸ್ವಾಮಿಗಳು ಮಹಾಸಂಸ್ಥಾನ ಮಠ ಉತ್ತಂಗಿ ಇವರು ವಹಿಸಿದ್ದರು. ಅಧ್ಯಕ್ಷತೆಯನ್ನ ಶಿಕ್ಷಣ ಪ್ರೇಮಿ ಯುವಕರ ನಾಯಕ ಹೂವಿನಹಡಗಲಿ ಕ್ಷೇತ್ರದ ಶಾಸಕರಾದ ಕೃಷ್ಣ ನಾಯಕ್ ಅವರ ಉಪಸ್ಥಿತಿಯಲ್ಲಿ ಇದ್ದರು. ಉದ್ಘಾಟನೆ ಶ್ರೀ KG ಹನುಮಂತಪ್ಪ ಉಪಾಧ್ಯಕ್ಷರು. ಕಾಲೇಜು ಅಭಿವೃದ್ಧಿ ಸಮಿತಿ ಶ್ರೀ ಶೀಶ ಸ.ಪ.ಪು. ಕಾಲೇಜು ಉತ್ತಂಗಿ. ಅಧ್ಯಕ್ಷತೆ ಶ್ರೀ ಕಲ್ಲನಗೌಡ ಪ್ರಕಾಶ್ ಪ್ರಾಚಾರ್ಯರು. ಶ್ರೀ ಸ.ಪ.ಪು. ಕಾಲೇಜು ಉತ್ತಂಗಿ. ಮುಖ್ಯ ಅತಿಥಿಗಳು. ಕಾಲೇಜು ಶುಲ್ಕ ಮತ್ತು ನೋಟ್ ಪುಸ್ತಕ ಉಚಿತವಾಗಿ ನೀಡಲಾಯಿತು. ಶ್ರೀ ಪ್ರಭು ಯಾದವ್ ಅಧ್ಯಕ್ಷರು. ಪ್ರಾಥಮಿಕ ಪತ್ತಿನ ವಿವಿಧೋದ್ದೇಶ ಕೃಷಿ ಸಹಕಾರ ಸಂಘ ಉತ್ತಂಗಿ. ಶ್ರೀ ಹಾಲಿ ಸಿಬ್ಬಂದಿ ವರ್ಗ ಪ್ರಾಥಮಿಕ ಪತ್ತಿನ ವಿವಿಧೋದ್ದೇಶ ಕೃಷಿ ಸಹಕಾರ ಸಂಘ ಉತ್ತಂಗಿ. ಜೆ ಗೋಣೆಪ್ಪ ಉಪಾಧ್ಯಕ್ಷರು. ಪ್ರಾಥಮಿಕ ಪತ್ತಿನ ವಿವಿಧೋದ್ದೇಶ ಕೃಷಿ ಸಹಕಾರ ಸಂಘ ಉತ್ತಂಗಿ. ಸಿ ಚಂದ್ರು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಶ್ರೀ ಜಿ ಬಸವರಾಜ್ ನಿ ಪ್ರಾಚಾರ್ಯರು ಉಚಿತವಾಗಿ ಪಠ್ಯಪುಸ್ತಕ ಮಕ್ಕಳಿಗೆ ಕೊಟ್ಟಿದ್ದಾರೆ. ಫಕೀರಪ್ಪ ಹೊಳಗುಂದಿ ಅವರು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಮಾಡಿಸಿಕೊಟ್ಟಿದ್ದಾರೆ. ಹಾಗೂ ಶ್ರೀ ಗುಡೇಕೋಟೆ ಕರಿಬಸಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ LT ನಾಯಕ್ ರವರು ಕಾಲೇಜು ಮಕ್ಕಳಿಗೆ ಅಭಿವೃದ್ಧಿಗೆ 10,000 ರೂಪಾಯಿಯನ್ನು ನೀಡಿದರು. ಸಮವಸ್ತ್ರಗಳನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮಂಜುನಾಥ್ CJ ನಾಗರಾಜ್ ಅಧ್ಯಕ್ಷರು. CDC ಪ್ರಾಥಮಿಕ ಶಾಲೆ ಉತ್ತಂಗಿ. KA ನಾಗಪ್ಪ ಉಪಾಧ್ಯಕ್ಷರು. ಗ್ರಾಮ ಪಂಚಾಯಿತಿ ಉತ್ತಂಗಿ. ಹಾಲಿ ಸಿಬ್ಬಂದಿ ಪ್ರಾಥಮಿಕ ಪತ್ತಿನ ವಿವಿಧೋದ್ದೇಶ ಕೃಷಿ ಸಹಕಾರ ಸಂಘ ಉತ್ತಂಗಿ. ಮೂಲಿಮನಿ ಶರಣಪ್ಪ ಯುವ ಮುಖಂಡರು. ಸಿ ಗುರು ಬಸವರಾಜ್ CGNV ಎಂಟರ್ಪ್ರೈಸಸ್. ಟಿ ಗಂಗಾಧರ್ ನಿರ್ದೇಶಕರು. VSSM ಕೆ ರಮೇಶ್ ಯುವ ಮುಖಂಡರು. SM ವೀರಯ್ಯ KK ಕೊಟ್ರಪ್ಪ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರಗಳನ್ನು ಕೊಟ್ಟಿದ್ದಾರೆ. KA ನಾಗಪ್ಪ ಉಪಾಧ್ಯಕ್ಷರು. ಗ್ರಾಮ ಪಂಚಾಯಿತಿ ಉತ್ತಂಗಿ. ರೋಣದ ಕೊಟ್ರೇಶ್ ಅಧ್ಯಕ್ಷರು. CDC ಪ್ರಾಥಮಿಕ ಶಾಲೆ ಮುದೇಗೌಡರು ಮಂಜುನಾಥ್. ಚಿಂಪಿಗರ ನಾಗರಾಜ ಗಂಗಾಧರ. ಮೂಲಿಮನಿ ಶರಣಪ್ಪ. CDC ಪ್ರಾಥಮಿಕ ಶಾಲೆ ಕೃಷ್ಣಾಪುರದ ರಮೇಶ್. S ಗುರು ಬಸವರಾಜ್. B ಲಿಂಗಪ್ಪ ಮುಖ್ಯ ಗುರುಗಳು. ಸರ್ಕಾರಿ ಪ್ರೌಢಶಾಲೆ ಇಟಗಿ. ಶ್ರೀ ಮಂಜುನಾಥ್ ಮುಖ್ಯ ಗುರುಗಳು. ಶ್ರೀ ಗುರು ಕೊಟ್ರೇಶ್ವರ ಪ್ರೌಢಶಾಲೆ ಮಾಲ್ವಿ. ಚಪ್ರದಹಳ್ಳಿ ಗುರು ಬಸವರಾಜ್ ಯಾದವ್ ವೀರೇಶ್. ಮಂಜುನಾಥ್ KK ಕೊಟ್ರಪ್ಪ ಶಿಕ್ಷಕರು. ಅಂಗಡಿ ನಾಗರಾಜ್ ಉಪಾಧ್ಯಕ್ಷರು. ಗ್ರಾಮ ಪಂಚಾಯಿತಿ ಉತ್ತಂಗಿ. ಕುಂಬಾರ್ ಮಂಜುನಾಥ್ ಪತ್ರಕರ್ತರು. ದುಷ್ಮಂತು ಉಪನ್ಯಾಸಕರು. ಸೊಪ್ಪಿನ ಕಾಳಮ್ಮ ಸ.ಪ.ಪು. ಕಾಲೇಜ್ ಹಡಗಲಿ. ಶ್ರೀ ವೆಂಕಟೇಶ್ ಉಪನ್ಯಾಸಕರು. ಸ.ಪ.ಪು. ಕಾಲೇಜ್ ಸೋಗಿ. ಶ್ರೀ ರೇವಣಸಿದ್ದಪ್ಪ ಪ್ರಾಚಾರ್ಯರು. ಸ.ಪ.ಪು. ಕಾಲೇಜು ಹಿರೇಹಡಗಲಿ. ಶ್ರೀ ಕೊಟ್ರಗೌಡ ಅಧ್ಯಕ್ಷರು ಹಡಗಲಿ. ತಾಲೂಕಾ ಸರ್ಕಾರಿ ನೌಕರರ ಸಂಘ ಉತ್ತಂಗಿ ಗ್ರಾಮದ ಗುರು ಹಿರಿಯರು ಹಾಗೂ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಇವತ್ತಿನ ಮತ್ತೊಂದು ಪ್ರಮುಖವಾದಂತಹ ಘಟ್ಟ ಪ್ರಥಮ ಆಯ್ಕೆಗೆ ಚಲಿಸಿದ ವಿದ್ಯಾರ್ಥಿಗಳಿಗೆ ಜೊತೆಗೆ ಈ ಊರಿಗೆ ಜೊತೆಗೆ ನಿಮ್ಮೂರಿಗೆ ಒಳ್ಳೆಯ ಕೀರ್ತಿಯನ್ನ ತರಬೇಕಂತ ಕೇಳುತ್ತಾ ವಿದ್ಯಾರ್ಥಿಗಳು ಅತಿಥಿಗಳ ಹತ್ರ ಬಂದು ಹೂವನ್ನು ಸ್ವೀಕರಿಸಿ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದು
ಸರ್ವೇ ಸಂತು ನಿರಾಮಾಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಿಂಚಿತ್ ದುಃಖಭಾಗ್ ಭವದೇತು. ಅಂದರೆ ಎಲ್ಲರೂ ಕೂಡ ಸುಖಿಗಳಾಗಿ, ಎಲ್ಲರೂ ಕೂಡ ಆರೋಗ್ಯವಂತರಾಗಿ, ಎಲ್ಲರೂ ಕೂಡ ಉಳಿತನ್ನು ಕಾಣಲಿ, ಯಾರಿಗೂ ಕೂಡ ದುಃಖ ಅನುಭವವಾಗದಿರಲಿ, ಎಲ್ಲೆಡೆಯೂ ಶಾಂತಿ ಸಮೃದ್ಧಿಯಿಂದ ಇರಲಿ ಎಂದು ಆಶಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಗಳ ಒಂದು ಅಪ್ಪಣೆಯ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಪ್ರಾರ್ಥನೆ ಅಂದರೆ ನಮ್ಮ ಪ್ರಯತ್ನಗಳು ಒಂದರ ಒಂದಿನ ಸೋಲಬಹುದು, ನಿರ್ಮಲ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆ ಎಂದೂ ಕೂಡ ಸೋಲು ಮತ್ತು ಇಲ್ಲಂತ ಭಾವಿಸ್ತಾ ಈ ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕೆಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಒಂದು ಪ್ರಾರ್ಥನೆ. ನುಡಿದರೆ ಬಸವಣ್ಣನಂತೆ, ಬರೆದರೆ ಚಾಣಕ್ಯನಂತೆ, ಬೋಧಿಸಿದರೆ ಶ್ರೀಕೃಷ್ಣನಂತೆ, ಆಶೀರ್ವದಿಸಿದರೆ ಪರಮಾತ್ಮನಂತೆ ಇರುವಂತಹ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂತಹ ಶ್ರೀ ಜಗದ್ಗುರು ಸೋಮಶೇಖರ ಮಹಾಸ್ವಾಮಿಗಳು ಇವರಿಗೆ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಕರ್ನಾಟಕವನ್ನು ನೀಡಿದಂಥ ಜೊತೆಗೆ ವಿಘ್ನಗಳ ನಿವಾರಕ ವಿನಾಯಕ ಆಷಾಢ ಮಾಸ ಕಳೆದು ಇವತ್ತು ಪ್ರಥಮವಾಗಿ ಶ್ರಾವಣ ಮಾಸ ಪ್ರಾರಂಭವಾಗ್ತಾ ಇದೆ. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಶ್ರಾವಣ ಮಾಸಕ್ಕೆ ಮುಂಚೆ ಆಷಾಢ ಮಾಸ ಬಂದರೂ ಕೂಡ ಶ್ರಾವಣ ಮಾಸಕ್ಕೆ ಹೆಚ್ಚು ಮಹತ್ವ ಇದೆ. ಯಾಕೆಂತ ಅಂತಂದ್ರೆ ಈ ಶ್ರಾವಣ ಮಾಸದಲ್ಲಿ ಹೆಚ್ಚು ಮಳೆ ಬೆಳೆ, ಜೊತೆಗೆ ಶ್ರಾವಣ ಅಂದ್ರೆ ಕಿವಿ ಅಂದ್ರೆ ಈ ಒಂದು ಮಾಸದಲ್ಲಿ ಪುರಾಣ ಪ್ರವಚನಗಳು, ಜೊತೆಗೆ ದೇವತೆಗಳ ಒಂದು ಕಥೆಗಳು ಕೇಳುವುದರ ಮೂಲಕವಾಗಿ ನಮ್ಮ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂಥ ಪಾಪ ಕರ್ಮಗಳಾಗಿರ್ಬೋದು ಎಲ್ಲ ಕರ್ಮಗಳ ನಿವಾರಣೆ ಈ ಒಂದು ಮಾಸ ಅತ್ಯುತ್ತಮವಾಗಿರುತ್ತದೆ. ಈ ಒಂದು ಮಾಸದಲ್ಲಿ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ ಪೂಜ್ಯ ಶ್ರೀಗಳೊಂದಿಗೆ ಮಾಡ್ತಿದ್ದು ನಮ್ಮೆಲ್ಲರ ಒಂದು ಯೋಗದ ಶ್ರೀಗಳ ಆಶೀರ್ವಾದ ಜೊತೆಗೆ ಅವರ ಕೃಪಾ ಕಟಾಕ್ಷ ನಮ್ಮ ವಿದ್ಯಾರ್ಥಿಗಳ ಮೇಲೆ ನಮಗೆ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತಾ ವಿದ್ಯಾರ್ಥಿಗಳು ಪ್ರಾರ್ಥನೆ ನೆರವೇರಿಸಿಕೊಟ್ಟಿದೆ. ಪೂಜ್ಯ ಶ್ರೀಗಳ ಆಶೀರ್ವಾದ ಜೊತೆಗೆ ಎಲ್ಲ ಹಿರಿಯರ ಆಶೀರ್ವಾದವನ್ನು ಇರಲಿ ಅಂತಂದ್ರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು. ಜೊತೆಗೆ ಎರಡನೆಯ ಒಂದು ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಗಮಿಸಿರುವ ಪೂಜ್ಯ ಶ್ರೀಗಳೊಂದಿಗೆ ಅತಿಥಿ ಗಣ್ಯರು ಬಂದಿರೋ ಅವರನ್ನೆಲ್ಲರೂ ಕೂಡ ಈ ಕಾಲೇಜಿಗೆ ಪ್ರೀತಿಯಿಂದ ಇವತ್ತಿನ ಏನು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ, ಜೊತೆಗೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನೆಲ್ಲರೂ ಭಕ್ತಿಪೂರ್ವಕವಾಗಿ ಶ್ರೀಗಳನ್ನು ಜೊತೆಗೆ ಎಲ್ಲ ಅತಿಥಿಗಳನ್ನು ಸ್ವಾಗತ ಮಾಡಬೇಕಂತ ಶ್ರೀಮತಿ ಮಂಜುಳಾ ಮೇಡಮ್ ಶಿಕ್ಷಣ ಸಂಸ್ಥೆ ಉಪನ್ಯಾಸಕರ ಅವರು ವೇದಿಕೆ ಮೇಲೆ ಬಂದು ಸ್ವಾಗತ ಮಾಡಬೇಕಂತ ಅವರಿಗೆ ಕೋರಬೇಕು. ಶ್ರೀಮಂತ ಅಲ್ಲ, ಯಾರು ಶ್ರೀಮಂತರಾಗ್ತಾರ ಬಂದ್ರೆ ದಾನ ಧರ್ಮ ಪುಣ್ಯ ಕೆಲಸಗಳನ್ನು ಯಾರು ಮಾಡ್ತಾರೋ ಅವ್ರು ಮಾತ್ರ ಯಾವಾಗಲೂ ಸತ್ತು ಅಜರಾಮರಾಗಿದ್ದಾರೆ ಅನ್ನೋದಕ್ಕೆ ಒಂದು ಒಳ್ಳೆ ಕಾರಣ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತು ದಾಖಲಾತಿ ಕೊರತೆ ಇತ್ತು. ಇಲ್ಲಿ ಮುತ್ತಂಗಿ ಕಾಲೇಜಿನಲ್ಲಿ ದಾಖಲಾತಿ ಕೊರತೆ ಇತ್ತು. ಮತ್ತೆ ಬಂತು ಬೆಂಗಳೂರಿನ ಕಮಿಟಿ ಬಂತು.
ಕಾಲೇಜ್ ಮುಗ್ತೀವಿ ನಾವು, ನಿಮ್ಮ ದಾಖಲೆಗಳ ಕೊಡ್ರಿ ಅಂತೇಳಿ ನಮ್ಮ ಕೊಟ್ರಗೌಡ ಸರ್, ನಮ್ಮ ವೆಂಕಟೇಶ್ ಸರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಬಂತು. ಆ ಪ್ರಾಚಾರ್ಯರು ನಮ್ಮ ವೆಂಕಟೇಶ್ ಸರ್ ಅವಾಗ ಬೆಂಗಳೂರಿನ ಕಮಿಟಿ ಬಂದಾಗ ಏನಾಯ್ತು ಅಂದ್ರೆ, ನಮ್ಮ ಯಾರು ಕೂಡ ಕಾಲೇಜಲ್ಲಿ ಇದ್ದಿಲ್ಲ, ಎಲ್ಲ ದಾಖಲೆ ಕೊಟ್ಟು ಬಿಡಿ, ನಾವು ತಾಂಡೋಗ್ಬಿಡ್ತೀವಿ ಬೆಂಗಳೂರಿಗೆ ಅಂತ ಹೇಳಿದ್ರು. ಆ ಒಂದು ನೇತೃತ್ವವನ್ನು ವಹಿಸ್ಕೊಂಡ್ಬಿಟ್ಟು, ಬನ್ನಿ ಸರ್ ನಾನು ಎಲ್ಲ ನಿಮಗೆ ಸಹಾಯವಾಗಿ ಮುಂಕುಶವಾಗಿ ನಾನು ಕೊಡ್ತೀನಿ ಅಂತ ಕೇಶವ ಅವರು ಕಾಲೇಜಿಗೆ ಕರ್ಕೊಂಡು ಬಂದ್ರು. ಅವ್ರನ್ನ ಕರ್ಕೊಂಡು ಬಂದು ಬಿಲ್ಡಿಂಗ್ ಎಲ್ಲ ತೋರಿಸಿದ್ರು. ನೋಡಿ ಈ ರೀತಿಯಾದ ಪರಿಸರ ಇದೆ, ವ್ಯವಸ್ಥೆ ಇದೆ, ಇಂಥ ಕಾಲೇಜ್ ಮುಸ್ತಿರ ಅಂತ ಕೇಳಿದಾಗ ಬಂದಂತ ಅಧಿಕಾರಿಗಳು ನಿಮ್ಮ ಕಾಲೇಜು ಯಾವುದೇ ಕಾರಣಕ್ಕೆ ಮುಚ್ಚಲ್ಲ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ಬೋದು. ಯಾವುದೇ ಕಾರಣಕ್ಕೆ ಮುಚ್ಚಲ್ಲ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ಆಧಾರ ಸ್ತಂಭವಾಗಿದೆ. ಇದು ಎಂ ಪಿ ಪ್ರಕಾಶ್ ಅವರ ಒಂದು ಕನಸು ಇಲ್ಲಿಗೆ ತಂದಿಟ್ಟಿದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೆ ನಾವು ಬಿಟ್ಟುಕೊಡಲ್ಲ ಸರ್, ನಿಮಗೆ ಹೇಗೆ ಬೇಕು ಹೇಳಿ ನಾವು ಮೂಲ ದಾಖಲೆ ಒದಗಿಸ್ತೀವಿ ಅಂತ ಹೇಳಿ ಕೇಶವ ಧೈರ್ಯದಿಂದ ಬಂದು ಇವತ್ತು ಕಾಲೇಜ್ ಮುಗಿಸ್ಕೊಂಡ್ರು. ಇವತ್ತು ಇದೇ ಗ್ರಾಮದಲ್ಲಿ ಶಿವಶಂಕರ ಪ್ರೌಢಶಾಲೆ ನಡೆಯುತ್ತಿದೆ. ಇಲ್ಲಿ ದಾಖಲಾತಿಗಳು ಕಡಿಮೆ ಆಗಿದೆ. ಹಾಗಾಗಿ ಉತ್ಸವ ಪರಿಸ್ಥಿತಿ ಬಂದಾಗ ಇಲ್ಲಿ ಇರುವಂತಹ ಸಮಸ್ಯೆ ಸುತ್ತಮುತ್ತಲ ಗ್ರಾಮದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದ್ರು, ಹಳ್ಳಿಗಳಿಗೆ ಹೋದ್ರು. ಆ ಗ್ರಾಮದ ಹೆಸರನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಕೆಂಚಮನಹಳ್ಳಿ ವಿದ್ಯಾರ್ಥಿಗಳು, ನೆಲಮೂರು ವಿದ್ಯಾರ್ಥಿಗಳು, ಅಂಚಿನಾಳ ವಿದ್ಯಾರ್ಥಿಗಳು, ಮಾಳವಿ ವಿದ್ಯಾರ್ಥಿಗಳು, ಸಣ್ಣದ ವಿದ್ಯಾರ್ಥಿಗಳು ಇಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ ಇವತ್ತು. ಕಾರಣ ಆ ವಿದ್ಯಾರ್ಥಿಗಳ ಶ್ರೀಮಂತ ಮಕ್ಕಳಲ್ಲ, ಕಡು ಬಡತನದ ಮಕ್ಕಳು ಇವತ್ತು ಈ ವಿದ್ಯೆ ಕಲಿತಾ ಇದ್ದಾರೆ. ಕಡು ಬಡತನದ ಮಕ್ಕಳು. ಆ ಊರಿಗೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇಲ್ಲ, ಬಸ್ಸುಗಳು ಕೂಡ ಇಲ್ಲ. ಅಂತ ಪರಿಸ್ಥಿತಿ ದಿನ 3 ಕಿಲೋಮೀಟರ್ ನಡ್ಕೊಂಡು ಆ ರೋಡಿಗೆ ಬಂದು ಕೈಯನ್ನ ಅಂದು ಆ ಬಸ್ ಕನ್ಸಿಟ್ಟು ಹಚ್ಕೊಂಡ್ ಬರ್ಬೇಕು. ಅಂತ ಪರಿಸ್ಥಿತಿ ಇದ್ದಂತ ವಿದ್ಯಾರ್ಥಿಗಳನ್ನ ಇವತ್ತು ಈ ಊರಿನ ಗ್ರಾಮದ ಮುಖಂಡರು ಎಲ್ಲ ಸಹಾಯ ಸಹಕಾರ ತಂದು ಮನದನ್ನ ಹಂಚಿದ್ದಾರೆ. ಅವ್ರು ಯಾವಾಗಲೂ ನಾನು ಅವರಿಗೆ ಚಿರುಮಣಿಯಾಗಿರ್ತೀನಿ, ತಲೆಬಾಗಿ ನಮಸ್ಕಾರ ಮಾಡ್ತಾ ಇರ್ತೀನಿ. ಮುಖ್ಯ ಗುರುಗಳು ಕೊಟ್ರೇಶ್ವರ ಪ್ರೌಢಶಾಲೆ ಮಾಲ್ವಿ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸರ್ ಅವರು ಒಂದು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಲಿಂಗೈಕ್ಯರಾಗಿರುವಂತ ಶ್ರೀ ಶಿವಶಂಕರ ಸ್ವಾಮಿಗಳನ್ನು ನನ್ನ ವೃಂದದಲ್ಲಿ ನೆನೆಸಿಕೊಳ್ಳುತ್ತಾ, ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂತಹ ಶ್ರೀ ಶ್ರೀ ಶಿವಶಂಕರ ಸ್ವಾಮಿಗಳ ಪಾದಾರವಿಂದಗಳಿಗೆ ಭಕ್ತಿಯಿಂದ ಅನೇಕ ನಮಸ್ಕರಿಸುತ್ತಾ, ಈ ಸುಂದರ ಸಮಾವೇಶವನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಶಿರವಾಗಿ ನಮಸ್ಕಾರ ತಿಳಿಸುತ್ತಾ, ನನಗೆ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅತಿ ಹೆಚ್ಚು ಮಾತಾಡಲ್ಲ, ಆ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಈಶ್ವರ ಸರ್ ಮಾತಾಡಿದ್ದಾರೆ. ಆದರೂ ಕೂಡ ಈ ಗ್ರಾಮದ ಬಗ್ಗೆ ನಾನು ಮಾತಾಡಲು ಇಷ್ಟಪಡ್ತಿದ್ದೇನೆ. ತುರುಕರು ಇರಬೇಕು ಊರಲ್ಲಿ ಅಂತ. ತುರುಕರು, ಆ ತುರುಕರು ಇದ್ರೆ ಊರು ಅಭಿವೃದ್ಧಿ ಹೊಂದುತ್ತೆ ಅನ್ನೋದಕ್ಕೆ ಈ ಉತ್ತಂಗಿ ಗ್ರಾಮ ಒಂದು ಉದಾಹರಣೆ. ತುರುಕರು ಬೇರೆ ಯಾರಲ್ಲ. ತುರು ಅಂದ್ರೆ ಗಿಡ ಮರ ಬಳ್ಳಿಗಳು, ಕರು ಅಂದ್ರೆ ಆ ಊರಲ್ಲಿರುವಂತಹ ಹಸುಗಳು. ಉದಾಹರಣೆಗೆ ಉತ್ತಂಗಿ ಗ್ರಾಮ ಎಲ್ಲಿ ನೋಡಿದ್ರು ಹಚ್ಚ ಹಸಿರಿಂದ ಕೂಡಿದ ಪ್ರಕೃತಿಯ ರಮಣೀಯವಾದ ಸ್ಥಳ. ಆ ಮಧ್ಯದಲ್ಲಿ ಒಂದು ದೊಡ್ಡ ಕಾಲೇಜ್ ಅಂತ ಇದೆ, ಅದೇ ಶ್ರೀ ಶಿವಶಂಕರ ಸ್ವಾಮಿ ಪದವಿ ಪೂರ್ವ ಕಾಲೇಜ್. ಬಹಳ ಅತ್ಯದ್ಭುತವಾದಂತಹ ಒಂದು ಬಿಲ್ಡಿಂಗ್ ಕಟ್ಟಡ ಹೊಂದಿದೆ. ಸುಮಾರು ವಿಜಯನಗರ ಜಿಲ್ಲೆಯಲ್ಲಿ ಯಾವುದರಿಂದ ಕಾಲೇಜ್ ಇಲ್ಲ, ಯಾವುದೂ ಕೂಡ ಇಲ್ಲ ಅಂತ ಒಂದು ಕಾಲೇಜ್ ಈ ತೆರೆಯುತ್ತಿದೆ. ಯಾವ ಡಿಗ್ರಿ ಕಾಲೇಜ್ ಕೂಡ ಇಲ್ಲ ಅಂತ ಒಂದು ಕಾಲೇಜ್ ಉತ್ತಂಗಿ ಗ್ರಾಮದಲ್ಲಿ ತೆರೆಯುತ್ತಿದೆ. ಅಂದ್ರೆ ಆ ಊರಿನ ಸಹಕಾರ, ಆ ಊರಿನ ಮುಖಂಡರ ಒಂದು ಸಾಧನೆ ಅಂದ್ರೆ ತಪ್ಪಾಗಲಾರದು. ಸುಮಾರು ಈ ಕಾಲೇಜಿನ ಒಂದು ಇತಿಹಾಸ ನೋಡುವುದಾದರೆ ಸುಮಾರು 15 ವರ್ಷಗಳ ಇತಿಹಾಸ ಇದೆ ಈ ಕಾಲೇಜಿಗೆ. ಇಲ್ಲಿ ಈ ಕಾಲೇಜು ಕುಂಟುತ್ತಾ ನಡೆದುಕೊಂಡು ಬಂದಂತ ರೀತಿ ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಈ ಒಂದು ಕಾಲೇಜಿಗೆ ಶಿಖರ ಭೂಷಣ ಆಗಿರುವಂತವರು ಕಾಲೇಜು ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳ ಒಂದು ದಾಖಲಾತಿ ಕೊರತೆಯಿಂದ ಸುಮಾರು ವರ್ಷಗಳ ಕಾಲ ಹಾಗೆ ನಡೆಯುವಂತ ಬಂದಿದೆ. ಮತ್ತು ಎಷ್ಟೋ ದಿನಗಳಲ್ಲಿ, ಎಷ್ಟೋ ವರ್ಷಗಳ ನಂತರದಲ್ಲಿ ಕಾಲೇಜು ಮುಚ್ಚುವಂತ ಪರಿಸ್ಥಿತಿ ಬಂತು. ಆಗಿನ ರಾಜ್ಯದ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು, ಈಗೂ ಕೂಡ ಸಿದ್ದರಾಮಯ್ಯ ಅವರಿದ್ದಾರೆ. ಅವರ ಮುಖಾಂತರದಲ್ಲಿ ನಮ್ಮ ಕೆ ಜಗನ್ನವರು ನೇರವಾಗಿ ಮುಖ್ಯಮಂತ್ರಿಯವರನ್ನು ಕಂಡುಬಿಟ್ಟು ಗ್ರಾಮಸ್ಥರನ್ನು ಕರ್ಕೊಂಡು ಹೋಗ್ಬಿಟ್ಟು, ಸರ್ ನಮಗೆ ಕಾಲೇಜಿನ ಅವಶ್ಯಕತೆ ಇದೆ, ನಮ್ಮ ಗ್ರಾಮೀಣ ಭಾಗದ ಕಾಲೇಜು, ನೀವು ದಯವಿಟ್ಟು ಮತ್ತೆ ನಮಗೆ ಕಾಲೇಜನ್ನ ಮರು ಸ್ಥಾಪನೆ ಮಾಡಿಕೊಡ್ಬೇಕು ನೀವು ಅಂತ ಹೇಳಿ ಹೈದರಾಬಾದಿಗೆ ಒಂದು ವಿಮಾನವನ್ನ ನಿಲ್ಲಿಸಿ ಅಲ್ಲೇ ಆ ಮುಖ್ಯಮಂತ್ರಿ ಅವರ ಸಹಿಯನ್ನು ಪಡೆದುಕೊಂಡಂತ ಬಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಾರೆ ಅದು ಕೆ ಜಿ ಅನ್ನೋದು ತಪ್ಪಾಗಿ. ಹಾಗಾಗಿ ಇತಿಹಾಸ ಕಲಿತಾ ಹೋಗುತ್ತೆ. ಇತಿಹಾಸ ಮತ್ತೆ ನೋಡ್ಕೋಬೇಕಪ್ಪ ಅಂದ್ರೆ ಇವತ್ತು ನಾವು ನೋಡ್ಬೇಕು. ಇವತ್ತು ಶ್ರೀಮಂತರು ಧನ
ಅವ್ರಿಗೂ ಸಹ ವೈಯಕ್ತಿಕವಾಗಿ ಮತ್ತು ಕಾಲೇಜಿನ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಸ್ಫೂರ್ತಿಯ ಸಿಲುಮೆಯಂತಿರುವ ಸದಾ ಅಸನ್ಮುಖಿಯಾಗಿರುವ ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮ ಕಾರ್ಯದ ಇಂದಿರುವ ಶಕ್ತಿಯಾಗಿ ನಮ್ಮ ಕಾಲೇಜಿನ ಸಿಬಿಸಿ ಅಧ್ಯಕ್ಷರಾದಂತಹ ಶ್ರೀ ಕೆಜಿ ಹನುಮಂತಪ್ಪ ಇವರಿಗೂ ಸಹ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇವೆ. ಹಾಗೆಯೇ ಆರ್ವರ್ಕ್ ಎಂಬ ಚಕ್ರ ಮತ್ತು ಆತ್ಮವಿಶ್ವಾಸವೆಂಬ ಇಂಧನದ ಮೇಲೆ ಸಕ್ಸಸ್ ಎಂಬ ವಾಹನ ಚಲಿಸುತ್ತದೆ. ಈ ವಾಹನವನ್ನು ನೀವು ಬೇಗ ಖರೀದಿಸಿ ಎಂದು ಹೇಳುತ್ತಾ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ನಮ್ಮ ಜೊತೆಗೆ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸವನ್ನು ತುಂಬುವಂತಹ ಶ್ರೀ ಗುಡೇಕೋಟೆ ಬಸವರಾಜ ಸರ್ ನಿವೃತ್ತ ಪ್ರಾಚಾರ್ಯರು ಇವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇವೆ. ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಕೊಟ್ರಗೋಲ್ ಸರ್ ಸೊಪ್ಪಿನಕಾಳಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಅಳಗಲಿ ಇವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿದಂತಹ ಶ್ರೀ ದುಷ್ಯಂತ್ ಸರ್ ಪ್ರಾಚಾರ್ಯರು ಇವರಿಗೂ ಸಹ ವೈಯಕ್ತಿಕವಾಗಿ ಮತ್ತು ಕಾಲೇಜಿನ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ವೆಂಕಟೇಶ್ ಸರ್ ಇವರು ಸಹ ನಮ್ಮ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. 13 ದಿನಗಳ ಕಾಲ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದ್ರು ಸಹ ನಮ್ಮ ಈ ಎಲ್ಲಾ ಕಾರ್ಯಕ್ರಮದ ಒಂದು ಅಭಿವೃದ್ಧಿಯನ್ನು ಮಾಡಿಕೊಟ್ಟಂತಹ ಶ್ರೀ ರೇವಣಸಿದ್ದಪ್ಪ ಸರ್ ಇವರಿಗೂ ಸಹ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಈ ಉತ್ತಂಗಿ ಗ್ರಾಮ ದೇವತೆಗಳು ಜೊತೆಗೆ ಶಿವನ ಸ್ವರೂಪಿಗಳು ಕಾಮಧೇನು ಕಲ್ಪವೃಕ್ಷಗಳಿಂದ ಭೂಧಾನಿಗಳಾದಂಥ ಪರಮ ಸ್ವರೂಪಿಗಳಾದಂಥ ಶ್ರೀ ಶಿವಶಂಕರ ಮಹಾಸ್ವಾಮಿಗಳ ಒಂದು ಸ್ಮರಣೆ ಮತ್ತು ಆಶೀರ್ವಾದಗಳೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಗಮಿಸಿರುವಂಥ ಪರಮ ಪೂಜ್ಯ ಶ್ರೀಗಳೊಂದಿಗೆ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಜೊತೆಗೆ ಈ ಕಾಲೇಜಿನ ಪ್ರಾಂಶುಪಾಲರು, ಊರಿನ ಮುಖಂಡರು, ಪತ್ರಕರ್ತರು ಜೊತೆಗೆ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿಗಳು ಜಗದ್ಗುರು ಸೋಮಶೇಖರ ಮಹಾಸ್ವಾಮಿಗಳನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದಂಥ ಶ್ರೀಮತಿ ಮಂಜುಳಾ ಮೇಡಮ್ ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಹಳ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಆಗಮಿಸುವಂತಹ ಸಿಜೆ ನಾಗರಾಜ್ ಇವರಿಗೂ ಸಹ ಹೃತ್ಪೂರ್ವಕವಾಗಿ ಮತ್ತು ಕಾಲೇಜಿನ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಾಲೇಜ್ ಸರ್
ಪ್ರಭು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರು, ಇವರಿಗೂ ಸಹ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಚಿಂಪಿಗರ ನಾಗರಾಜ್, ಇವರು ಸಹ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಕಾಲೇಜಿಗೆ ಆಗಮಿಸಿ ಪ್ರತಿಯೊಂದು ಚಟುವಟಿಕೆಯಲ್ಲೂ ಪಾಲ್ಗೊಳ್ಳುತ್ತಾರೆ. ಇವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮುದೇಗೌಡರು ಮಂಜುನಾಥ್, ಇವರಿಗೂ ಸಹ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕಾರ್ಯ ಈ ಹಿಂದೆ नमस्ते शारदा देवी काश्मीरपुरवासिनी त्वामहं प्रार्थये देवी विद्यादानं च देहि मे जय मंगलं जय ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಪ್ರತಿ ವರ್ಷದ ಸಂಪ್ರದಾಯದಂತೆ ಪ್ರಥಮ PUC ವಿದ್ಯಾರ್ಥಿನಿಯರನ್ನು ಸ್ವಾಗತ ಮಾಡ್ತಕ್ಕಂಥದ್ದು ಪದವಿ ಪೂರ್ವ ಶಿಕ್ಷಣ ವ್ಯವಸ್ಥೆಯಲ್ಲಿ ಲೋಕರಡಿಯಾಗಿದೆ. ಅದರಂತೆ ಈ ವರ್ಷ ನನಗೆ ಭಾಳ ಸಂತೋಷ ಏನಂತಂದರೆ ಸ್ವಾಗತ ಕೋರಿಕೆನೇ ಹುಡುಗರೇ ಇರ್ತಿದ್ದಿಲ್ಲ, ವಿದ್ಯಾರ್ಥಿಗಳು ಇರ್ತಿದ್ದಿಲ್ಲ. ಈ ವರ್ಷ ನನಗೆ ಭಾಳ ಖುಷಿಯಾಗಿದೆ. ವಿದ್ಯಾರ್ಥಿಗಳು ಬಂದು ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಮಾಡಿರೋದ್ರಿಂದ ನನಗೆ ಭಾಳ ಖುಷಿ. ಈಗ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿರ್ತಕ್ಕಂಥ ಜನರಿಗಿಂತ ಎದುರಿಗಿರ್ತಕ್ಕಂಥ ಹುಡುಗರೇ ಕಡಿಮೆ ಇರ್ತದ್ದು ಪ್ರತಿ ವರ್ಷ. ಈ ವರ್ಷ ಏನಾಗಿದೆ ಅಂತಂದರೆ ನಾನು ಬೇಸಿಗೆಯಲ್ಲೇ ಒಂದು ನಿರ್ಧಾರ ಮಾಡಿದೆ. ಏನು ಅಂತಂದರೆ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು, ಈ ವ್ಯವಸ್ಥೆಯ ಈ ಕಾಲೇಜನ್ನು ನಾನು ಏನಾದರೂ ಮಾಡಿ ಉಳಿಸಬೇಕು ಅಂತ ಒಂದು ನಿರ್ಧಾರ ಮಾಡಿದೆ. ಬೆಂಗಳೂರಿಂದ ಒಬ್ಬರು DD ಅವರು ಇನ್ಸ್ಪೆಕ್ಷನ್ ಬಂದಿದ್ರು. ಯಾಕೆ ಈ ಕಾಲೇಜಿನಲ್ಲಿ ದಾಖಲಾತಿ ಆಗ್ತಾ ಇಲ್ಲ, ಏನು ಈ ಕಾಲೇಜ್ ಹಿಂಗಾರು ಮುಚ್ಚಿಬಿಡ್ತೀವಿ ಅಂತ. ದಯವಿಟ್ಟು ಮುಚ್ಚಬೇಡಿ ಸರ್, ಇದು 2007-8ನೇ ಸಾಲಿನಲ್ಲಿ ದಿವಂಗತ MP ಪ್ರಕಾಶ್ ಅವರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣ ಸುಲಭವಾಗಿ ಸಿಗಲಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾಲೇಜನ್ನು ತೆಗೆದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಾಲೇಜುಗಳು ಮುಚ್ಚಿದರೆ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ನಿಮಗೇನು ಬೇಕು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡ್ತೀನಿ. ನಿಮಗೇನು ಬೇಕೋ ಅದನ್ನು ದಾಖಲಾತಿ ಕೂಡ ಈ ವರ್ಷ ನಾನು ಶತಾಯಗತ ಪ್ರಯತ್ನ ಮಾಡಿ ದಾಖಲಾತಿ ಮಾಡಿಸ್ತೀನಿ. ಈ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ನಾನು ನಿಮಗೆ 20ಕ್ಕಿಂತ ಹೆಚ್ಚು ದಾಖಲಾತಿ ಮಾಡಿ ಕಾಲೇಜ್ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟು ಕಳಿಸಿದ್ದೆ. ಅದರಂತೆ ನಾನು ಬೇಸಿಗೆಯಲ್ಲಿ ಪ್ರತಿಯೊಂದು ಹೈಸ್ಕೂಲಿಗೆ ನಮ್ಮ ಉಪನ್ಯಾಸಕರನ್ನು ಕಳಿಸಿದೆ. ಇಟಗಿ ಶಾಲೆಗೆ, ಮಾಲ್ವಿ ಶಾಲೆಗೆ, ಬೆಳಗಾವಿ ಪಾರ್ವತಮ್ಮ ಇಟಗಿ ಮತ್ತು ನಮ್ಮೂರು ಶಿವಶಂಕರ ಸ್ವಾಮಿ ಪ್ರೌಢಶಾಲೆ ಮತ್ತು ಒಳಗುಂದಿ ಪ್ರೌಢಶಾಲೆ, ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರೌಢಶಾಲೆ ವಿದ್ಯಾರ್ಥಿಗಳನ್ನು ಇಲ್ಲಿರ್ತಕ್ಕಂಥ ಸವಲತ್ತುಗಳನ್ನು ನಮ್ಮ SSLC ವಿದ್ಯಾರ್ಥಿಗಳು ನೆಕ್ಸ್ಟ್ ಕಲಾ ವಿಭಾಗ ಏನಾದರೂ ಆರ್ಟ್ಸ್ ಅಂತ ಏನಾದರೂ ಮಾಡೋದಾದರೆ ಸರ್ಕಾರಿ ಕಾಲೇಜು ಮುತ್ತಂಗಿಯಲ್ಲಿದೆ. ನಮ್ಮ ಗ್ರಾಮದಲ್ಲಿ ನಾವು ಪ್ರಾಮಾಣಿಕವಾಗಿ ಹೇಳುವುದೇನೆಂದರೆ ವಿದ್ಯಾರ್ಥಿಗಳಿಗೆ ಎಂದೂ ಕೂಡ ಈ ರಾಜಕೀಯ ವಿಚಾರವಾಗಲಿ ಜಾತಿ ವಿಚಾರವಾಗಲಿ ಎಂದೂ ಕೂಡ
ಬೋಧನೆ ಮಾಡುವಂಥದ್ದು ಅಷ್ಟು ಸೂಕ್ತವಲ್ಲ. ಆ ಬೋಧನೆ ಮಾಡ್ತಿಲ್ಲ, ನಾವು ಮಾತಾಡಿದ್ರೆ ಮಕ್ಕಳಿಗೆ ಹೋಗಿ ಬಂದ್ಬಿಡ್ತವೆ ಆಲೋಚನೆಯಲ್ಲಿ. ಹಾಗಾಗಿ ನಾವೆಲ್ಲರೂ ಕೂಡ ಹೇಗೆ ಹೇಳಬೇಕು, ಬಸವಾದಿ ತತ್ವ ಶರಣರ ತತ್ವಗಳನ್ನು ಅಳವಡಿಸ್ಕೊಂಡು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ, ಐಕ್ಯತೆ ಭಾವನೆಯಿಂದ ಬರಬೇಕು ಅನ್ನುವಂಥ ಅಭಿಲಾಷೆ ನಮ್ದು ಹೊರತು ನಮಗೇನಪ್ಪ ಅಂದ್ರೆ ಉತ್ತಂಗಿ ಅಭಿವೃದ್ಧಿ ಆಗಬೇಕು. ಇವತ್ತು ನನಗೆ ಏನಾದ್ರೂ ಆತಂದ್ರೆ ನನಗೆ 8-9 ಮಠ ಅದಾವ, ಇಲ್ಲಂತಲ್ಲ. 8-9 ಮಠ ಇದ್ರು ಕೂಡ ನನ್ನ ಗುರುತಿಸುವುದು ಏನಪ್ಪಾ ಅಂದ್ರೆ ಉತ್ತಂಗಿ ಸ್ವಾಮಿಗಳು ಅಂತ ಗುರುತಿಸ್ತಾರ ಹೊರತು ಹಂಸಿ ಸ್ವಾಮಿಗಳು ಅಂತ ಯಾರು ಗುರುತಿಸಂಗಿಲ್ಲ, ಉಜ್ಜಯಿನಿ ಸ್ವಾಮಿಗಳು ಅಂತ ಯಾರು ಗುರುತಿಸಂಗಿಲ್ಲ. ಅದಕ್ಕೆ ನನಗೇನಾದ್ರೂ ಕಳಂಕ ಬಂತು ಅಂದ್ರ ಆ ಮಠಗಳಿಗೆ ಎಲ್ಲೂ ಹೋಗಂಗಿಲ್ಲ. ನನಗೇನಾದ್ರು ಕಳಂಕ ಬಂದ್ರೆ ಉತ್ತಂಗಿಗೆ ಅಪಮಾನ ಆಗುತ್ತೆ. ಹೌದಾ? ಇದು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ಈ ವಿದ್ಯಾರ್ಥಿ ಎಲ್ಲಿಂದರ ಬಂದಿರ್ಬೋದು, ಆದ್ರ ಈ ವಿದ್ಯಾರ್ಥಿಗಳು ಯಾವ ಊರಾಗದಾರ ಅಂದ್ರ ನಮ್ಮ ಶಾಲೆ, ನಮ್ಮ ಶಿಕ್ಷಣ ಸಂಸ್ಥೆ ಅವ್ರಿಗೆ ಏನಾದ್ರು ತೊಂದರೆ ಆತು ಅಂದ್ರ ಅವ್ರವ್ರಿಗೆ ಆಗಂಗಿಲ್ಲ. ಯಾವ್ದೋ ಕಾಲೇಜಿಗೆ ಹೋಗ್ತಿರ್ಲೇ ಉತ್ತಂಗಿಗೆ ಅಂತಾರಲ್ಲ, ಸಹಜವಾಗಿ ನಮ್ಮೂರಿಗೆ ಅಪಕೀರ್ತಿ ಇರುವಂತ ಕೆಲಸ ಆಗುತ್ತೆ. ಹಾಗಾಗಿ ಇಂಥ ಯಾವ್ದು ಕೂಡ ಇಂಥ ಘಟನೆಗಳಿಗೆ ನಾವು ಇದು ಮಾಡಲಾರ್ದೇನೆ ಎಲ್ಲರೂ ಅವರಿರುವಂತ ಎಲ್ಲಾ ಸಮಾಜ ಬಾಂಧವರು ಕೂಡ ಏನೋ ಕೆಲವೊಂದು ವಿಚಾರಗಳಿದ್ರು ಕೂಡ ಗುರುಗಳ ಜೊತೆ ಮುಕ್ತವಾಗಿ ಒಂದು ಚರ್ಚೆ ಮಾಡೋದು. ಯಾಕೆಂದ್ರೆ ನಮಗೆ ಕೆಲವೊಂದು ಗುರುತಿರುವುದಿಲ್ಲ, ಕೆಲವೊಂದು ನಾವೇ ತೀರ್ಮಾನ ಮಾಡ್ಕೊಳ್ತೇವೆ. ಅವಾಗ ಏನಾಗುತ್ತೆ, ಗುರುಗಳು ನಮಗೆ ಹೇಳಿದಲ್ಲ ಅನ್ನೋ ಭಾವನೆ ಬರುತ್ತೆ. ಹೇಳುವಂಥದ್ದೇನಲ್ಲ, ಈ ಸಹಜವಾಗಿ ಯಾರಾದ್ರೂ ನಾವು ಸಾಮಾನ್ಯ ವ್ಯಕ್ತಿ ಇದ್ರು ಬಂದು ಮನೆ ಕೂತಿ ಹಿಂಗಪ್ಪ ಅಂತ ಹೇಳ್ಬೋದು. ನಮಗೆ ಮನೆ ಬಂದು ಹೇಳಕ್ ಆಗುದಿಲ್ಲ. ಮಠ ನಿಮ್ಮದು, ಗುರುಗಳು ನಿಮ್ಮವರು, ನಾವು ಸ್ವಾಮಿ ಅಂದ್ರೆ ಸಮಾಜದ ಒಂದು ವಸ್ತು. ನಾವು ಸಮಾಜದ ವಸ್ತುಗಳು ನಾವೆಲ್ಲರೂ ಕೂಡ ಈ ಸಮಾಜದ ವಸ್ತುಗಳನ್ನು ಹೇಗೆ ಬೆಳೆಸ್ಕೋಬೇಕು, ಹೇಗೆ ಬಳಸ್ಕೋಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಯ್ತು ಅಂದ್ರೆ ನಾವೆಲ್ಲ ಬದುಕಿನಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವಂಥ ವಿಚಾರ. ಹಾಗಾಗಿ ಇವತ್ತು ನಮ್ಮ ಜಗದ್ಗುರು ಶಂಕರ ಮಹಾಸ್ವಾಮಿಗಳು ನಮಗೆ ಈ ಭೂಮಿಯನ್ನು ಕೊಟ್ಟಿರುವಂಥದ್ದು ಬಹಳ ಖುಷಿ. ನಮಗ್ ಬೇಜಾರಿಲ್ಲ, ಬಹಳ ಖುಷಿ, ಒಳ್ಳೆಯ ಕಾರ್ಯ ಆಗ್ತಾ ಇದೆ. ಆದ್ರ ಒಂದು ಬೇಜಾರ್ ಏನಪ್ಪಾ ಅಂದ್ರೆ ನಾವು ಹಿಂದೆ ಒಂದ್ 2 ವರ್ಷದ ಹಿಂದೆ ಬಂದಿದೆ, ಬೇರೆಯವ್ರು ಯಾರು ಇಲ್ಲ, ನಮ್ಮ ತಂಗಿಯವರೇ ಬೇರೆಯವ್ರು ಯಾರು ಇಲ್ಲ, ಬಹಳ ಬೇಜಾರು ಅನ್ಸುತ್ತೆ ತಿಳಿಸಿ. ಆಮೇಲೆ ನಮ್ಮ ಪ್ರೌಢಶಾಲೆ ಮಾಲಿವಿಯಲ್ಲಿ ಶಿವಪ್ರಕಾಶ್ ಅವರ ಪ್ರೌಢಶಾಲೆ ನಮ್ಮ ಶಾಲೆಯ ಮುಖ್ಯ ಗುರುಗಳವರು ಅವರ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ರು. ಅಜ್ಜರಿ ನಿಮ್ಮ ಊರಲ್ಲಿ ಕಾಲೇಜ್ ಇದೆ ಅಂತ ನಮ್ಮ ವಿದ್ಯಾರ್ಥಿಗಳು ಕೇಳ್ತಿದಾರ, ಅಲ್ಲಿ ಅವರು ಉಳ್ಕೊಳಕ್ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಯಾರು ಹುಡುಗಿಯರು ಅಂತ ನಾನು ಕೇಳಿದೆ. ಹುಡುಗಿಯರು ಇದಾರ ಅಜ್ಜರಿ ಅಂದ್ರು. ಅದಕ್ಕೆ ನನಗೆ ಮಾಹಿತಿ ಇಲ್ಲ, ನಾನು ತಿಳ್ಕೊಂಡು ಮಾತಾಡ್ತೀನಿ ಅಂತಂದಾಗ ನಾನು ಹನುಮಂತರ ಜೊತೆ ಮಾತಾಡಿದೆ. ಇಲ್ಲ ಅಜ್ಜರಿ ಎಲ್ಲದೂ ವ್ಯವಸ್ಥೆ ಮಾಡಿದೆ, ಎಲ್ಲ ಸರಿ ಮಾಡಿದೆ ಅನ್ನೋ ವಿಚಾರ ಕೂಡ ಹೇಳಿದ್ರು. ಯಾಕಂದ್ರೆ ಮಕ್ಕಳು ಬಹಳ ದೂರದಿಂದ ಬರ್ತಾರೆ. ಅದು ನೋಡಿ ಹೆಗ್ಗಡೇಳದವ್ರು ಹೇಳಿದ್ರು, ಹೆಗ್ಗಡೇಳ ಬಹಳ ದೂರ ಇದೆ, ಅದು ಅನಸಿಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಹೆಗ್ಗಡೇಳಲ್ಲೂ ಕೂಡ ನಮ್ಮ ಒಂದು ಶಾಖಾ ಮಠ ಇದೆ, ಗುರುಗಳ ಶಾಖಾ ಮಠ ಇದೆ. ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಹೇಳುವಂಥದ್ದು ಏನಪ್ಪಾ ಅಂದ್ರೆ ಈ ಶಿಕ್ಷಣ ಸಂಸ್ಥೆಯಲ್ಲಾಗಿರ್ಬೋದು, ಮಠ ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳು ಬರಲಿ, ಅದರಿಂದ ಏನ್ ಮಾಡ್ಬೇಕು, ಉಪಯೋಗ ಮಾಡ್ಕೊಳ್ಬೇಕು. ನಾವು ಉಪಯೋಗ ಮಾಡ್ಕೊಳಂಗಿಲ್ಲ. ಯಾವುದೋ ಒಂದು ಪಕ್ಷದವ್ರು ಬಂದ್ರು, ಇವರು ಬಂದ್ರು ಅಂದ್ರೆ ಇವರು ಒಬ್ಬರು ಬಂದ್ರು, ಹಿಂಗ ಆಗಬಾರ್ದು. ನೀವೆಲ್ಲರೂ ಕೂಡ ಪಕ್ಷ ಮಾಡುವಂತ ಸಂದರ್ಭ ಪಕ್ಷ ಮಾಡ್ರಿ, ಊರ ಅಭಿವೃದ್ಧಿಗೆ, ಊರ ಒಂದು ಶ್ರೇಯಸ್ಸಿಗೋಸ್ಕರ ನೀವೆಲ್ಲರೂ ಕೂಡ ಒಗ್ಗೂಡಿದೆ ಆದ್ರೆ ಈ ಶಾಲೆಯ ಮಕ್ಕಳು ಯಾವ ರೀತಿ 30 ಬಂದಿರೋ ಮುಂದಿನ ಸಲ 60 ಬಂದು ಕುಂದಿರ್ಬೋದು. ಇದು ಯಾರು ಅದು ಅತಿಯಾಗಿರುವಂತ ಶ್ರಮದ ಕೆಲಸ ಇರುತ್ತೆ. ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜಾತಿ ಮತ ಪಕ್ಷಗಳು ಮರೆತಿದಾಗ ಮಾತ್ರ ಅದು ಬಹಳ ಉತ್ತರೋತ್ತರವಾಗಿ ಬೆಳೆಯುತ್ತೆ ಎನ್ನುವಂತ ಒಂದು ನಂಬಿಕೆ ನಿಮಗೂ ಕೂಡ ಇದೆ, ನಮಗೂ ಕೂಡ ಇದೆ. ಹಾಗಾಗಿ ನಮ್ಮ ಉತ್ತಂಗಿನೂ ಬಹಳ ಅಭಿವೃದ್ಧಿ ಆಗ್ಬೇಕ್ರಿ. ನಮ್ಗೆ ಯಾಕಂದ್ರೆ ಬಲ್ಲ ಇಲ್ಲಿ ಒಂದ್ಸರಿ ಒಂದು ಮೂಲಿ ಮನೆ ಶರಣಪ್ಪ ಒಂದೇನೋ ಒಂದು ಪತ್ರ ಹಿಡ್ಕೊಂಡು ಹೋರಾಟ ಮಾಡೋದು, ಅದಕ್ಕೂ ಏನು ಸಿಗ್ಲಿಲ್ಲ ಆಗ್ತದೆ. ನಮ್ಮ ಮುಂದೆ ಅಂದ್ನು, ಅದರ ನೋಡ್ರಿ ಇದು ಸರ ಅಂಗಡಿ ತೆಗಿಸ್ಬೇಕ್ರಿ, ಅದು ಮಾಡ್ಬೇಕ್ರಿ, ಇದು ಮಾಡ್ಬೇಕ್ರಿ ಅಂತ ಅಂದ್ರು. ನಮ್ಮ ಮಾತು ಕೇಳೋರು ಯಾರದಾರ? ನಮ್ಮ ಮಾತು ಕೇಳೋರು. ಇದಕ್ಕೆ ನಮ್ಗೆ ಬೆಲೆ ಸಿಗ್ಲಿಲ್ಲ. ಅವಾಗ ಏನಾಯ್ತು, ಸುಮ್ಮನೆ ಇರ್ಬೇಕು. ಅವಾಗ ಏನಾಗ್ತಂದ್ರೆ ಎಷ್ಟೇ ನೋಡಪ್ಪ ಇವ್ರು ಹಾರಾಡಿದ್ರು, ಎಷ್ಟೇ ಮುಗ್ದೋಣಪ್ಪ ಅಂತ. ಅದಕ್ಕೆ ಎಲ್ಲರೂ ಕೂಡ ಏನ್ ಮಾಡ್ಬೇಕು, ಪ್ರೋತ್ಸಾಹ ಪ್ರತಿಯೊಬ್ಬರು ಕೂಡ ಕೊಟ್ಟಾಗ ಯಾವ್ಯಾವ ಎಲ್ಲಿರ್ಬೇಕು ಅಲ್ಲಿದ್ರೆ ಬಹಳ ಚಂದ. ಅವೇನಾಗಿದ್ದಾವೆ, ಮಠದ ಮುಂದಿರ್ತಾವ, ಮನೆ ಮುಂದಿರ್ತಾವ, ಅವೇನಾಗ್ತಾವ ನಿಮ್ಮ ಮಕ್ಕಳಲ್ಲೂ ಪರಿಣಾಮ ಬೀರ್ತಾವ. ನಿಮ್ಮ ಮಕ್ಕಳಲ್ಲಿ ಪರಿಣಾಮ ಬೀರುತ್ತು ಅಂದ್ರ ಅವ್ ಮಕ್ಕಳು ಹೇಗೆ ಇರ್ಲಿ ಸವಾಸದಿಂದ ಏನೋ ಕೆಡುತ್ತಂತಾರಲ್ಲ, ಹಾಗೆ ಅವು ಸವಾಸ ದೋಷದಿಂದ ಅವು ಏನಾಗ್ತವೆ ಮಕ್ಕಳಲ್ಲೂ ಕೂಡ ಕೆಲವೊಂದು ಚಟುವಟಿಕೆ ಬದಲಾವಣೆ ಆಗದು, ಅದು ನಮ್ಗೆ ಖೇದವನ್ನು ತರುವಂತ ಕೆಲಸ ಆಗ್ತದ. ಹಾಗಾಗಿ ನಮ್ಮ ಅಭಿವೃದ್ಧಿ ಊರು ಸಿಸಿ ರೋಡ್ ಆಗ್ಬೇಕು. ನಿಮ್ ಗ್ರಾಮ ಪಂಚಾಯತಿ ನೋಡ್ರ ಮುಂದ ಮಠ ಏನ್ ಮಾಡೋದು ಬೇಡ ಏನ್ ತೊಂದ್ರೆ ಇಲ್ಲ. ಆ ಗ್ರಾಮ ಪಂಚಾಯತಿ ಮುಂದ ಶಾಲೆ ಹೋಗೋಕ್ ನೋಡ್ಬೇಕು, ದನ ಹೋಗಲ್ಲ, ಕರು ಹೋಗಲ್ಲ, ಮರಿ ಹೋಗಲ್ಲ, ಬಹಳ ಕಷ್ಟ ಆಗುತ್ತೆ. ಆಮೇಲೆ ಇವೆಲ್ಲವೂ ಕೂಡ ಕೆಲವೊಂದು ಸ್ಪಂದಿಸ್ಬೇಕು. ಇವೆಲ್ಲವೂ ಕೂಡ ಇವೆಲ್ಲ ಏನಾಗಿದೆ ಅಂದ್ರ ನಾವು ಯಾಕೆ ಹಿನ್ನಡೆ ಮಾಡ್ತೀವಿ ಅಂದ್ರ ಅಲ್ಲಿ ಏನೋ ಒಂದು ನಮ್ದು ವೈಯಕ್ತಿಕ ಜಗಳ ತಂದ್ಬಿಡ್ತೀವಿ, ಏನೋ ಒಂದು ಜಾತಿಯ ತಂದಿರ್ತೀವಿ. ಇವೆಲ್ಲವೂ ಜಗದ್ಗುರು ಸೋಮಶಂಕರ ಶಿವಾಚಾರ್ಯ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮ ಉದ್ದೇಶ ಆಶೀರ್ವಚನ ನೀಡಬೇಕಂತ ವಿದ್ಯೆಗಳಲ್ಲಿ ಸವಿನಯ ಪ್ರಾರ್ಥನೆ.
ಗುರು ಬಸವಲಿಂಗಾಯ ನಮಃ. ಬಸವನೇ ತಾಯಿ ಬಸವನೇ ತಂದೆ ಬಸವನೇ ಎನಗೆ ಪರಮ ಬಂಧು ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಕ್ಷೇತ್ರನಾಥ ಕೊಟ್ಟೂರು ಗುರು ಬಸವೇಶ್ವರ ಸ್ವಾಮಿಯ ಮೂಲ ಗುರುಗಳು ಕ್ರಿಯಾಮೂರ್ತಿಗಳಾದ ಜಗದ್ಗುರು ಶಂಕರ ಮಹಾಸ್ವಾಮಿಗಳ ಗುರುಪೀಠದ ಪರಂಪರೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ. ಬಸವಾದಿ ಶರಣರನ್ನು ಪಂಚಗಣಾಧೀಶ್ವರರನ್ನು ನೆನೆಯುತ್ತಾ ಇವತ್ತು ನಮ್ಮ ಮುತ್ತಂಗಿಯ ಗ್ರಾಮದಲ್ಲಿ ಪ್ರಥಮ PUCಯ ವಿದ್ಯಾರ್ಥಿಗಳ ವೆಲ್ಕಮ್ ಸ್ವಾಗತ ಮಾಡಿಕೊಳ್ಳುವಂತಹ ಅದ್ಭುತವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ನಮ್ಮ ಗ್ರಾಮದ ಎಲ್ಲ ಶರಣ ಬಂಧುಗಳಲ್ಲಿ ಹಾಗೂ ಸುತ್ತಮುತ್ತಲಿನ ಬಂದಿರುವಂಥ ಎಲ್ಲ ಶರಣ ಬಂಧುಗಳಲ್ಲಿ ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಲ್ಲಿ ಈ ಶಾಲೆಗೆ ಶಿಖರವಾಗಿರುವ ಕಳಸವಾಗಿರುವ ಮುದ್ದು ವಿದ್ಯಾರ್ಥಿನಿಯರಲ್ಲಿ ಪತ್ರಿಕಾ ಮಾಧ್ಯಮದ ಶರಣ ಬಂಧುಗಳಲ್ಲಿ ಅವರಿವರೆನ್ನದೇ ಎಲ್ಲರಿಗೂ ಶರಣಾರ್ಥಿ. ನಿಮಗೆಲ್ಲರಿಗೂ ಕೂಡ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂಗೆ ಈ ಕಾಲೇಜು ವ್ಯವಸ್ಥೆ ಹೇಗಿತ್ತು ಅನ್ನುವಂಥ ನಮ್ಮ KG ಹನುಮಂತಪ್ಪರು ತಿಳಿಸಿದ್ರು. ದಾನದಲ್ಲಿ ದಾನ ಯಾವ ದಾನ ಬಹಳ ಶ್ರೇಷ್ಠ ಅಂದ್ರೆ ಅನ್ನದಾನ ಬಹಳ ಶ್ರೇಷ್ಠ ಅಂತ ಹೇಳ್ತೇವೆ. ಆ ಅನ್ನದಾನಗಳಿಂತಲೂ ಬಹಳ ಶ್ರೇಷ್ಠವಾಗಿರುವಂಥ ದಾನ ಇನ್ನೊಂದು ಯಾವುದು ದಾನ ಅಂದ್ರೆ ವಿದ್ಯಾದಾನ ಅಂತ ಹೇಳ್ತೇವೆ. ಅದಕ್ಕೆ ಸಂಸ್ಕೃತ ಸುಭಾಷಿತಗಾರ ಒಂದು ಮಾತು ಹೇಳ್ತಾನ, ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯಾಯ ಅಂತ ಹೇಳ್ತಾರೆ. ಮನುಷ್ಯನಿಗೆ ಹಸಿವೆ ಅದಕ್ಕೆ ಪ್ರಸಾದ ಬೇಕು. ಪ್ರಸಾದ ಅದು ಎಷ್ಟು ಹೊತ್ತಿರುತ್ತೆ, 3 ತಾಸು ಇರುತ್ತೆ, 4 ತಾಸು ಇರುತ್ತೆ. ಆಮೇಲೆ ಮತ್ತೆ ನಡಿ ನೀರು ಕುಡಿಯೋಣ, ಪ್ರಸಾದ ಮಾಡೋಣ, ಮತ್ತೆ ಹೋಗ್ತೇವೆ. ಆದ್ರೆ ತುಂಬಲಾರದೆ ಯಾವುದು ಅಂದ್ರೆ ಶಿಕ್ಷಣ. ಇದು ನಮ್ಮ ಜೀವ ಇರೋವರೆಗೂ ಹುಟ್ಟಿನಿಂದ ಮರಣ ಆಗುವವರೆಗೂ ಕೂಡ ಶಿಕ್ಷಣ ಅನ್ನೋದು ಜೊತೆಲೇ ಇರುತ್ತೆ. ಹಾಗ ನಮ್ಮ ಬದುಕು ಶಿಸ್ತಮಯವಾಗಿರಬೇಕು ಅಂತಂದು ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಗುರುಕುಲ ಪದ್ಧತಿಗಳು ನಿರ್ಮಾಣ ಮಾಡಿದ್ರು. ಆ ಗುರುಕುಲ ಪದ್ಧತಿಗಳು ಇನ್ನೂ ಎಷ್ಟು ಅನುಕೂಲ ಮಾಡಿದವಂದ್ರೆ ನಿಮ್ಗೆಲ್ಲರಿಗೂ ಕೂಡ ದೊಡ್ಡ ಅರಮನೆಯಲ್ಲಿ ಕುಂದಿರುವಂಥ ವ್ಯವಸ್ಥೆಯನ್ನು ನಿಮ್ಮನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂದ್ರೆ ನೀವೆಲ್ಲ ಮಕ್ಕಳು ಬಹಳ ಪುಣ್ಯಾತ್ಮ ಅನ್ಕೊಳ್ಬೇಕು. ಮಾಡ್ಬೇಕು ಎಷ್ಟು ಕಷ್ಟ ಆಗುತ್ತೆ ಹೇಳಿ ನೋಡೋಣ. ಕಣ್ಣಾಗ ನೀರು ಬರ್ತಾವ. ಮನಿದಾದ್ರೆ ಹಿಂಗ್ ಮಾಡ್ತೀರೇನ್ರಿ? ಕಿಟಕಿ ಹೊಡೆದ್ರು, ಫ್ಯಾನ್ ಮುರ್ಕೊಂಡು ಹೋದ್ರು, ವೈರ್ ಕಿತ್ಕೊಂಡು ಹೋದ್ರು, ಒಂದ್ ಶೌಚಾಲಯಗಳು ಇದ್ರು ಕೂಡ ಅವೆಲ್ಲ ಕಲ್ ತಗೊಂಡು ಹಾಕಿದ್ರು, ಅವೆಲ್ಲ ತಿಂದಿ ಉಳಿದ್ರು. ಅವೆಲ್ಲ ನೋಡಿ ಇವರೆಲ್ಲ ನಮಗೆ ತೋರಿಸಿದ್ರು ಸರ್, ನಮ್ಮ ಹೆಡ್ ಮಾಸ್ಟರ್ ಎಲ್ಲ ತೋರಿಸಿದ್ರು, ಅವರೆಲ್ಲ ಕೊಟ್ರೇಶ್ವರೆಲ್ಲ ಬಹಳ ಬೇಜಾರು. ಏನಪ್ಪ ನಮ್ಮ ಇನ್ನೂ ಇದು ಬರ್ತದೆ, ಎಲ್ಲಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲಲ್ಲ. ಈ ನಾವು ಸಂಸ್ಥೆ ಉಳಿಸಕ್ಕೆ ನಮ್ಮವರೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು. ಅವ್ರಿಗೆ ಕಿಟಕಿ ಹೊಡೆದ್ರು, ಗ್ಲಾಸ್ ಹೊಡೆದ್ರು, ಫ್ಯಾನ್ ಕಿತ್ಕೊಂಡು ಹೋದ್ರು ಅಂದ್ರೆ ಇದು ನಾವು ಇನ್ನೂ ಎಷ್ಟು ಸಣ್ಣವ್ರು ಆಗ್ತದೆ ಅನ್ನುವಂಥದ್ದು ನಮಗೆ ಆಗ್ತದೆ. ಹಾಗಾಗಿ ಇದು ಬಹಳ ಬೇಜಾರು. ಹಿಂಗ ಆಗುವುದು ನಾವೆಲ್ಲರೂ ಕೂಡ ಪಾಲಕರು ತಡೆಯಬೇಕು. ಅದರ ಜೊತೆಯಲ್ಲಿ ಇನ್ನೊಂದೇನಂದ್ರೆ ನಿನ್ನೆ ಒಂದು ಪೊಲೀಸ್ ಇಲಾಖೆನ ಪ್ರಕಟಣೆ ಬಂದಿದೆ. ಏನು ಪ್ರಕಟಣೆ ಬಂದಿದೆ ಅಂದ್ರೆ ಇನ್ನು ಮುಂದೆ ಈ ಹೈಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜ್ ಆವರಣದಲ್ಲಾಗಿರ್ಬೋದು ಯಾರು ಕೂಡ ಹೋಗಿ ಅನೈತಿಕ ಚಟುವಟಿಕೆಗಳಿಗೆ ತೊಡಗಬಾರದು. ಏನಾದ್ರೂ ಹಂಗೆ ಕಂಡು ಬಂದಲ್ಲಿ ಅವರ ಮೇಲೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ನಿನ್ನೆ ಒಂದು ಆದೇಶ ಬಂದಿದೆ. ಇವೆಲ್ಲ ಆದೇಶಗಳು ಬಂದರೂ ಕೂಡ ಏನು ಅಂದ್ರೆ ನಮಗೆ ಭಯ ಬರ್ತಿಲ್ಲ. ನಾವೆಲ್ಲರೂ ಕೂಡ ಹೇಗಾಗಿದ್ದಾರೆ ಹೇಗೋ ಆಗತ್ತಿದೆ, ಹಂಗೆ ಆಗಬಾರದು. ದಯವಿಟ್ಟು ಸಂಸ್ಥೆ ಈ ಶಿಕ್ಷಣ ಅಂದ್ರೆ ದೇವರ ಮನೆ ಇದ್ದಂಗೆ. ಇವೆಲ್ಲ ನಮಗೆ ದೇವರ ಮನೆ ನಮ್ಗೆ ಎಷ್ಟು ಪವಿತ್ರನೋ, ನಮ್ಮ ಬದುಕು ಎಷ್ಟು ಪವಿತ್ರನೋ ಅಷ್ಟೇ ಬದುಕಿನಷ್ಟೇ ಪವಿತ್ರವಾಗಿರುವಂಥ ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡುವಂಥ ಕ್ಷೇತ್ರಗಳು ಇವು ಕೂಡ ದೇವರ ಕ್ಷೇತ್ರಗಳಂತಂದ್ರೆ ನಾವು ಪವಿತ್ರತೆಯನ್ನು ಕಾಪಾಡಿಕೊಳ್ಬೇಕಾಗ್ತದ. ಆ ನಿಟ್ಟಿನಲ್ಲಿ ನಮ್ಮೆಲ್ಲಾ ಗ್ರಾಮದ ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು ಇದಕ್ಕೆ ಸ್ಪಂದಿಸ್ಬೇಕನ್ನುವಂಥ ಒಂದು ಅನಿಸಿಕೆ ಅಭಿಪ್ರಾಯ ಮುಂದೆ ವ್ಯಕ್ತಪಡಿಸಿ, ಅದರ ಜೊತೆಯಲ್ಲಿ ಒಳ್ಳೆಯ ಪ್ರಾಚಾರ್ಯರು ಕೂಡ ಬಂದಿದ್ದಾರೆ. ಇವತ್ತು ಅವ್ರನ್ನೆಲ್ಲ ಕೂಡಿಸೋದು ಬಹಳ ಕಷ್ಟ ಇದೆ, ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ನಮಗೊಂದಿಬ್ಬರು 3 ಟೀಚರ್ಲಿ ಸಿಗೋದು ಬಹಳ ಕಷ್ಟ ಇದೆ. ಸ್ಯಾಲ್ರಿ ನಾವು ಈಗ ಗೌರ್ಮೆಂಟ್ ನಿಮ್ಗೆ ಯಾವ್ದಾದ್ರು ಮಾಡಿ ಗೆಸ್ಟ್ ಟೀಚರ್ ತೆಗೆದುಕೊಂಡ್ರೆ ಅವ್ರು ಏನೋ ಕೊಡ್ತಾರ. ಈ ನಮಗೆ ಅಷ್ಟು ಸಾಮರ್ಥ್ಯ ಇಲ್ಲ, ಸ್ಯಾಲ್ರಿ ಕೊಡಕ್ಕಾಗ್ತಿಲ್ಲ. ನಮ್ಮಿಂದ ನಮ್ಮ ಬಸವರಾಜಪ್ಪ ಅವರು ನಮ್ಗೆ ಅಂದೇ ಅಂತಾರ, ನೀವೊಂದು ಹೈಸ್ಕೂಲ್ ಮಾಡ್ರಿ ಅಂತಾರ ಉತ್ತಂಗಿಗೆ ಅಂದ್ರೆ. ಅದಕ್ಕೆ ನಾನಂದೆ, ನಾನು ಯಾವುದೂ ಉತ್ತಂಗಿ ಹೈಸ್ಕೂಲ್ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲಪ್ಪ ಅಂದ್ರೆ ಶಿವಶಂಕರ ಸ್ವಾಮಿಗಳು ಯಾರು ನಮ್ಮ ಅಜ್ಜವರು. ಇವತ್ತು ಸರ್ಕಾರ ನಡೆಸಿದೆ ಅಂದ್ರೆ ನಮ್ಮ ಮಟ್ಟದೇ ಅನ್ಕೊಂಡಿ ನಾನು. ಇದು ನಮ್ಮದೇ ಸಂಸ್ಥೆ ಅಂತ ಅನ್ಕೊಂಡಿನಿ. ಕಾಲೇಜ್ ಯಾರ್ದು ನಾವು ಬಹಳ ಮಂದಿ ಹೇಳ್ತೇವೆ, ಉತ್ತಂಗಿಲ ಕಾಲೇಜ್ ಯಾರು ನಮ್ದ್ರಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಮ್ಗೊಂದು ಹೆಮ್ಮೆ ನಮ್ಮೂರಾಗಿರೋದ್ರಿಂದ. ಹಾಗಾಗಿ ಇಲ್ಲಿ ಪ್ರೌಢಶಾಲೆ ಇದೆ, ಅಲ್ಲಿ ತಳಬಾಳ ಶಾಲೆ ಇದೆ, ಆಮೇಲೆ ನಿಮಗ ಗುಡೇಕೋಟೆ ಕರಿಬಸದರು ಅವ್ರದ್ದು ಪ್ರಕ್ರಿಯೆ ಪ್ರಾಥಮಿಕ ಶಾಲೆ ಇದೆ. ಇವೆಲ್ಲವೂ ಇದ್ರ ಮಧ್ಯದಲ್ಲಿ, ಆಮೇಲೆ ರೆವರೆಂಡ್ ಚೆನ್ನಪ್ಪವ್ರದ್ದು ಸ್ಕೂಲ್ ಒಂದು ಮಾಡಿ, ಇವೆಲ್ಲ ಇರೋದ್ರ ಮಧ್ಯದಲ್ಲಿ ನಮ್ದೊಂದು ಮಾಡಬಾರ್ದು.
ಅವೇನಾಗುತ್ತೆ ಪೈಪೋಟಿ ಹಚ್ಚಿ ಭಕ್ತರಿಗೆ ಏನಾಗುತ್ತೆ ಇಲ್ಲಿಗೆ ಬರಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಗೊಂದಲ ಸೃಷ್ಟಿ ಆಗುತ್ತೆ. ನಾನು ಕೂಡ ಇನ್ನೊಂದು ಪ್ರೌಢಶಾಲೆ ಮಾಡೋದು ಕಾರ್ಯ ತೀರ್ಮಾನ ಮಾಡಿದೆ. ಆದ್ರೆ ನೋಡ್ರಿ ಭೂಮಿ ಕೇಳ್ತಾ ಇದ್ದೇವೆ. ಈ ಮಾಲ್ವಿ ಏರಿಯಾದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಹೈಸ್ಕೂಲ್ಗಳಿಲ್ಲ, ಮಕ್ಕಳಿಗೆ ಬಹಳ ಕಷ್ಟ ಆಗ್ತದೆ. ಕನ್ನಿಹಳ್ಳಿ, ಹಂಚಿನಾಳ, ಚಿಮ್ನಹಳ್ಳಿ ಇವೆಲ್ಲ ಏನಂದ್ರೆ ಆ ಭಾಗದಲ್ಲಿ ಹೈಸ್ಕೂಲ್ ಇಲ್ಲ. ಅಲ್ಲಿ ಕೇಳಿ ನಾಳೆ ಮನ್ ಭಕ್ತಾದಿಗಳು 3 ಎಕರೆ ಜಮೀನ್ ಇದ್ರೆ ಯಾರಾದ್ರೂ ಕೊಟ್ರಪ್ಪ ಒಂದು ಹೈಸ್ಕೂಲ್ ಮಾಡ್ತೀವಿ ಅಂತ ಹೇಳಿದೆವು. ಆದ್ರ ಇವತ್ತೆಲ್ಲದೂ ಕೂಡ ಮುತ್ತಂಗಿ ಒದಗಿ ಬಂದಿದೆ ಅಂದ್ಮೇಲೆ ಇದು ಉಳಿಸ್ಕೊಳ್ಳುವಂತ ಕೆಲಸ ನಮ್ಮೆಲ್ಲರ ಹೊಣೆ. ಈ ಎಲ್ಲ ಇದೇನಿದಾರಲ್ಲ ಇವ್ರಿಗಿಂತ ಯಾರಪ್ಪ ಅಂದ್ರ ನೀವೇನದಿರಲ್ಲ ವಿದ್ಯಾರ್ಥಿನಿಯರು ನಿಮ್ಮದು ಬಹಳ ಒಳ್ಳೆಯ ಹೊಣೆ ಇರುತ್ತೆ. ಹಾಗಾಗಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಡ್ರಿ, ಚೆನ್ನಾಗಿ ಅಧ್ಯಯನವನ್ನು ಮಾಡ್ರಿ, ನೀವೆಲ್ಲ ಗುರುಗಳ ಹಿರಿಯರ ಮಾರ್ಗದರ್ಶನದ ನಡ್ರಿ ಅಂತ ಹೇಳಿ ವಿಚಾರ ಭಾಳ ಹೇಳಬೇಕಾಗಿತ್ತು. ಆದ್ರೂ ಕೂಡ ಸಾಕು, ಇಷ್ಟೊತ್ತಿಗೆ ಇದು ಸಾಕು. ಇನ್ನು ವೇದಿಕೆ ಮೇಲೆ ಇರುವಂತ ಗಣ್ಯರು ಹೆಚ್ಚಿನ ವಿಚಾರಗಳು ತಿಳಿಸೋರು ಇದಾರ. ಅವರೆಲ್ಲ ಕೇಳಾದ ಮೇಲೆ ನಮ್ಮ ಮಾತು ಯಾರು ಕೇಳಕ್ ನಿಮಗೆ ಏನಾಗುತ್ತೆ, ಯಾವಾಗ ಮುಗಿಸ್ತಾರೆ ಬಿಡಪ್ಪ ಅಂತ ಅನ್ಕೊಳ್ಬಾರ್ದು. ಮುಂಚೆ ನಾನು ಮಾತಾಡ ಅಷ್ಟು ಬಿಟ್ಟು ಬೇರೆ ಏನಿಲ್ಲ, ನಮ್ದು ಏನೋ ಅವಸರ ಇಲ್ಲ. ಎಲ್ಲರೂ ಮಾತಾಡ್ಕೊಳ್ಳಿ ನಿಮ್ಗೆ ಅಲ್ಲೇ ಹೊಟ್ಟೆ ಹಸಿ ಇರ್ತೈತಿ, ಬೇಜಾರ್ ಆಕೈತಿ. ಹಂಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ದು ಕೆಲವಾರು ವಿಚಾರಗಳಿದ್ದು ನಿಮ್ಗೆಲ್ಲರಿಗೂ ಕೂಡ ಆ ಜಗದ್ಗುರು ಶಂಕರ ಮಹಾಸ್ವಾಮಿಗಳವರ ಬಸವಾದಿ ಶಿವಶರಣರ ಪಂಚಗಣಾಧೀಶ್ವರರ ಕೃಪಾ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತಂದು ಶುಭ ಆಶೀರ್ವದಿಸಿ ನಮ್ಮ ಈ ಆಶೀರ್ವಚನಕ್ಕೆ ವಿರಾಮ ಹೇಳ್ತೇವೆ. ತಮ್ಮೆಲ್ಲರಿಗೂ ಶರಣಾರ್ಥಿ.